ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ 3 ಥರದ ಚಿಕನ್ ರೆಸಿಪೀಸ್ ತೋರಿಸ್ತಾ ಇದ್ದೀನಿ. ಒಂದು ರೈಸ್ ಐಟಮು, 2 ಚಿಕನ್ ಚಾಪ್ಸ್ ಮತ್ತು ಒಂದು ಚಿಕನ್ ಪೆಪ್ಪರ್ ಡ್ರೈ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಫಸ್ಟ್ ಗ್ರೀನ್ ಚಿಕನ್ ಮಾಡ್ತಾ ಇದ್ದೀನಿ. ಅದಕ್ಕೆ 10 ಮೆಣಸಿನ್ಕಾಯಿ, 1 ಹಿಡಿಯಷ್ಟು ಬೆಳ್ಳುಳ್ಳಿ, 2 ಇಂಚಷ್ಟು ಶುಂಠಿ, 1 ಹಿಡಿಯಷ್ಟು ಗೋಡಂಬಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನೈಸಿಗೆ ರುಬ್ಬಿಟ್ಕೊಬೇಕು. ನೆಕ್ಸ್ಟ್ ಇಲ್ಲಿ ನಾನಿಲ್ಲಿ 1/4 kg ಚಿಕನ್ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಏನು ರುಬ್ಬಿಟ್ಕೊಂಡಿದ್ದೆ ಮಸಾಲೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೀರೇನು ಹಾಕಕ್ಕೆ ಹೋಗಬಾರ್ದು. ಚಿಕನ್ ಚೆನ್ನಾಗಿ ತೊಳೆದು ನೀರನ್ನ ಫುಲ್ಲು ನೀರಿರಬಾರ್ದು, ಡ್ರೈ ಆಗಿರಬೇಕು. ಈ ಥರ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಇವಾಗ ಇದಕ್ಕೆ ನಾನು 1 ಸ್ಪೂನಷ್ಟು ಉಪ್ಪು ಮತ್ತು 1 ಸ್ಪೂನಷ್ಟು ಅರಿಶಿಣ ಹಾಕಿ ಮತ್ತೆ ಒಂದು ಸಲ ಮಿಕ್ಸ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. 10 ಮಿನಿಟ್ಸ್ ಆದಮೇಲೆ ಇವಾಗ ನಾನು ಚಿಕನ್ ರೆಸಿಪಿ ಮಾಡಲಿಕ್ಕೆ ಅಂತ ಹೇಳಿ ಸ್ಟವ್ ಮೇಲೆ ಪ್ಯಾನ್ ಇಟ್ಟು ಇವಾಗ 2 to 3 ಸ್ಪೂನಷ್ಟು ಆಯಿಲ್ ಹಾಕ್ಬಿಟ್ಟು ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಏನಿಲ್ಲ ಫ್ರೆಂಡ್ಸ್, ತುಂಬ ಈಸಿ. ಇದಕ್ಕೆ ನಾನು ಆಗಲೇ ತೋರಿಸಿದ್ನಲ್ಲ ರುಬ್ಲಿಕ್ಕೆ ಮಸಾಲೆ ಅಷ್ಟು, ಮತ್ತು ಒಗ್ಗರಣೆಗೆ ಅಂತ ಹೇಳಿ ಒಂದು ಅರ್ಧ ಸ್ಪೂನಷ್ಟು ಸೋಂಪು ಕಾಳು ಮತ್ತು 1 ಈರುಳ್ಳಿನ ಈ ಥರ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಅಷ್ಟೇ. ಮತ್ತು ಇದು ಚಿಕನ್ ಈ ಎಣ್ಣೆಗೆ ಈರುಳ್ಳಿ ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನೇನು ಮ್ಯಾರಿನೇಟ್ ಮಾಡಿಟ್ಟಿದ್ದೆ ಚಿಕನ್ ಅದನ್ನು ಹಾಕಿಬಿಟ್ಟು ಅದು ಚೆನ್ನಾಗಿ ಕುದೀತಾ ಇರಬೇಕಾದ್ರೆ 2 ಸ್ಪೂನು ಧನಿಯಾ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಮುಗ್ದೋಯ್ತು. ಇದು ಅಷ್ಟೇ, ತುಂಬ ಈಸಿ. ಬೇಗನೆ ಒಂದು 20 ಮಿನಿಟ್ಸಲ್ಲೆಲ್ಲ ಈ ರೆಸಿಪಿ ಆಗುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಒಂದು ಲೈಕ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ಎಷ್ಟೋ ಜನ ಹಾಗೆ ನೋಡ್ತಾ ಇದ್ದೀರಾ. ಇವಾಗ ಚಿಕನ್ ಹಾಕಿ ನೋಡಿ. ಇವಾಗ ನಾನು ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಅಂತ ಅಂದರೆ ಅವಾಗ ಸ್ವಲ್ಪ ಮ್ಯಾರಿನೇಟ್ ಮಾಡೋಕೆ 1 ಸ್ಪೂನ್ ಹಾಕ್ಕೊಂಡಿದ್ದೆ ಅಂತ ಸ್ವಲ್ಪ ಉಪ್ಪು ಹಾಕಿ 1 ಚಿಕ್ಕ ಗ್ಲಾಸಷ್ಟು ನೀರು ಹಾಕಿ ಚಿಕನ್ ಬೇಯಕ್ಕೆ ಬಿಟ್ಬಿಡಬೇಕು. 10 ಮಿನಿಟ್ಸ್ ಚೆನ್ನಾಗಿ ಕುದೀತಾ ಇರಬೇಕಂದ್ರೆ 10 ಮಿನಿಟ್ಸ್ ಆಗಿದ ತಕ್ಷಣ ಈ ಥರ ಚೆನ್ನಾಗಿ ಕುದೀತಾ ಇರುತ್ತೆ. ಇವಾಗ ನಾನು 2 ಸ್ಪೂನ್ ಧನಿಯಾ ಪುಡಿನ ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಚೆನ್ನಾಗಿ ಅದೊಂದು ಮಿಕ್ಸ್ ಕೊಟ್ಟು ಮತ್ತೆ ಒಂದು 5 to 6 ಮಿನಿಟ್ಸ್ ಬೇಯಿಸಿದ್ರೆ ಈ ಚಿಕನ್ ರೆಡಿ, ಗ್ರೀನ್ ಚಿಕನ್ ರೆಡಿ. ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಗ್ರೀನ್ ಪಲಾವ್ ಮಾಡಿದ್ದೀನಿ ನೋಡಿ. ತುಂಬ ಈಸಿಯಾಗಿ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಈಗ ಚಿಕನ್ ಬಿರಿಯಾನಿಗೆ ಅಂತ ಹೇಳಿ ಒಂದು ಅರ್ಧ kg ಚಿಕನ್ನು ರುಬ್ಲಿಕ್ಕೆ ಮಸಾಲೆದು ಲವಂಗ, ಚಕ್ಕೆ, ಸೋಂಪು, ಏಲಕ್ಕಿ, ಕಲ್ಲುವು, 1 ಸ್ಟಾರು, ಒಂದು ಸ್ವಲ್ಪ ಮೆಣಸು, 1 ಈರುಳ್ಳಿ, 4 ಹಸಿಮೆಣಸಿನ್ಕಾಯಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಬೋದು. ಮೀಡಿಯಮ್ ಇರಲಿ ಅಂತ ಹೇಳಿದರೆ ಮೀಡಿಯಮಾಗಿ ಮಾಡ್ಬೋದು. ಇವಾಗ ರುಬ್ಬಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ಒಂದು ಕುಕ್ಕರ್ ಇಟ್ಟು ಕುಕ್ಕರಿಗೆ ನಾನು 5 ಟೇಬಲ್ಸ್ ಅಷ್ಟು ಎಣ್ಣೆನ ಹಾಕಿ ಇಲ್ಲಿ ಸ್ಪೈಸಸ್ ತೊಗೊಂಡಿದ್ದೀನಿ. ಪಲಾವ್ಗೆ ಹಾಕುವಂಥದ್ದಿಲ್ಲ. ಚಕ್ಕೆ, ಲವಂಗ, ಕಲ್ಲುವು, ಸೋಂಪು ಕಾಳು, 1 ಸ್ಟಾರ್ ಹೂವು ಮತ್ತು ಪಲಾವ್ ಎಲೆ, 1 2 3 ಮೆಣಸಿನ್ಕಾಯಿ, ಹಾಗೆಯೇ 1 ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿನ ಯಾವುದೇ ಒಂದು ರೈಸ್ ಐಟಮ್ ಮಾಡಿದ್ರು ಅಂದರೆ ಪಲಾವ್ ಮಾಡಿದ್ರು ಅಷ್ಟೇ, ಅಂದರೆ ವೆಜ್ ಪಲಾವ್, ನಾನ್ ವೆಜ್ ಪಲಾವ್ ಯಾವುದೇ ಆದ್ರೂ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿನ. ನೋಡಿ ಈ ಥರ ಫ್ರೈ ಆಗಿದ್ಮೇಲೆ 2 ಸ್ಪೂನಷ್ಟು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ 1-2 ನಿಮಿಷ ಈ ಥರ ಫ್ರೈ ಮಾಡಿಕೊಂಡು ಇವಾಗ ನಾನೇನು ತೊಳೆದಿಟ್ಟಿದ್ದೆ ಚಿಕನ್ ಅದನ್ನು ಸೇರಿಸ್ತಾ ಇದ್ದೀನಿ. ಚಿಕನ್ ಸೇರಿಸ್ಕೊಂಡು ಈಗ ಇದಕ್ಕೆ ಉಪ್ಪು ಹಾಕ್ಬಿಟ್ಟು ಒಂದು ಚೆನ್ನಾಗಿ ಮಿಕ್ಸ್ ಕೊಡಬೇಕು. ನಾನಿಲ್ಲಿ ಅರಿಶಿನ ಹಾಕ್ತಿಲ್ಲ, ಯಾಕಂತ ಹೇಳಿದ್ರೆ ಇದು ಗ್ರೀನ್ ಕಲರ್ ಪಲಾವ್ಗೆ, ಸೊ ಹಾಗಾಗಿ ನಾನು ಅರಿಶಿನ ಸ್ಕಿಪ್ ಮಾಡಿದ್ದೀನಿ. ನೀವು ಬೇಕಿದ್ದರೆ ಹಾಕ್ಕೊಬೋದು. ಅದು ಚಿಕನ್ ಚೆನ್ನಾಗಿ ಕುಕ್ಕಾಗಿ ಸ್ವಲ್ಪ ಎಣ್ಣೆ ಬಿಡ್ತಾ ಇದೆ ಅಂದಾಗ ನಾನೇನು ರುಬ್ಬಿಟ್ಟಿದ್ದೆ ಮಸಾಲ ಅದನ್ನು ಹಾಕೋತಾ ಇದ್ದೀನಿ. ಅದನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಅದು ಚೆನ್ನಾಗಿ ಕುದಿಬೇಕು. ಆ ಮಸಾಲೆಲೇ ಒಂದು 80% ಅಷ್ಟು ಚಿಕನ್ ಬೆಂದಿರಬೇಕು. ಅಲ್ಲಿವರೆಗೂ ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ಪಲಾವ್ ಅಂತೂ. ಈ ಥರ ಕುದೀತಾ ಇರಬೇಕಾದ್ರೆ ನಾನು ಆಗಲೇ ನೀರನ್ನು ಕಾಯಕ್ಕಿಟ್ಟಿದ್ದೆ. ನಾನಿಲ್ಲಿ 1 ಬೌಲ್ ಅಕ್ಕಿ ತೊಗೊಂಡಿದ್ದೀನಿ. 1:2 ಅಂತ ಹೇಳಿ 2 ಬೌಲ್ ನೀರು ಹಾಕ್ತೆ. ನೀರು ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಬಿಟ್ಟು
ಈ ಥರ ಕುದೀತಾ ಇರಬೇಕಾದ್ರೆ ಒಂದು 10 ಮಿನಿಟ್ಸ್ ಏನು ನಾನು ಅಕ್ಕಿನ ನೆನೆಯೋಕೆ ಇಟ್ಟಿದ್ದೆ ಆ ಅಕ್ಕಿನ ಸೇರಿಸ್ತಾ ಇದ್ದೀನಿ. ನಾನು ಇದನ್ನು ಜೀರಾ ರೈಸಲ್ಲಿ ಮಾಡ್ತಾ ಇರೋದು. ಕೆಲವು ಜನ ಫುಲ್ ಪ್ಲೇನ್ ಬಾಸುಮತಿಲೂ ಮಾಡ್ತಾರೆ, ಎರಡು ಮಿಕ್ಸು ಮಾಡ್ತಾರೆ. ನಾನು ಇಲ್ಲಿ ಜಸ್ಟ್ ಜೀರಾ ರೈಸಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಅಕ್ಕಿ ಎಲ್ಲನೂ ಸೇರಿಸ್ಬಿಟ್ಟು ಹಿಂಗೊಂದು ಮಿಕ್ಸ್ ಕೊಟ್ಟು ಉಪ್ಪು ಕಮ್ಮಿ ಇದೆಯೋ ಖಾರ ಕಮ್ಮಿ ಇದೆಯೋ ನೋಡಿಬಿಟ್ಟು ಈ ಥರ ಕುದೀತಾ ಇರಬೇಕಾದ್ರೆ, ಅಂದರೆ ನಿಮ್ಗೆ ಸಾಲ್ಟ್ ಬೇಕಂದರೆ ಸ್ವಲ್ಪ ಹಾಕೊಬೋದು, ಇಲ್ಲ ಕರೆಕ್ಟಾಗಿದೆ ಅಂದರೆ ಏನು ಬೇಡ ಅಂತ ಹೇಳಿ ಲಿಡ್ ಕ್ಲೋಸ್ ಮಾಡಿ ಒಂದು ವಿಷಲ್ ಬರ್ಸಿದ್ದೀನಿ ಅಷ್ಟೇ ನಾನು. ನೋಡಿ ಎಷ್ಟು ಬೇಗ ಆಗುತ್ತೆ, ಮತ್ತು ತುಂಬ ಮಸಾಲನೂ ಏನೂ ಇಲ್ಲ, ತುಂಬ ಕಮ್ಮಿ ಮಸಾಲ ಅಲ್ಲಿ. ಗ್ರೀನ್ ಪಲಾವ್ ರೆಡಿಯಾಗಿದೆ. ಗ್ರೀನ್ ಪಲಾವ್ ಮತ್ತು ಗ್ರೀನ್ ಚಾಪ್ಸ್ ಎರಡು ಕಾಂಬಿನೇಷನ್ ಮಾತ್ರ ಮಸ್ತಾಗಿತ್ತು. ಒಂದು ಸಲ ಟ್ರೈ ಮಾಡಿ ನೋಡಿ ನೀವು ನಿಮ್ಮ ಮನೇಲಿ. ನೆಕ್ಸ್ಟ್ ಈಗ ಪೆಪ್ಪರ್ ಡ್ರೈ ಮಾಡೋಣ ಅಂತ ಹೇಳಿ ಇಲ್ಲಿ ನಾನು ಒಂದು ಅರ್ಧ kg ಚಿಕನ್ನು, ಒಂದು ಅರ್ಧ ನಿಂಬೆಹಣ್ಣು ಆದಮೇಲೆ ಇವಾಗ ನಾನು ಒಂದೂವರೆ ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಇವಾಗ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೋತಾ ಇದ್ದೀನಿ. ಖಾರಕ್ಕೆ ನಿಮಗೆ ಎಷ್ಟು ಬೇಕು ಸ್ಪೈಸಾಗಿ ತಿಂತೀರಾ ಅಂತ ಹೇಳಿದ್ರೆ, ತುಂಬ ಖಾರ ತಿಂತೀನಿ ಅಂದರೆ 1.5 ಸ್ಪೂನ್ 2 ಸ್ಪೂನ್ ಹಾಕೋರು ಆಗುತ್ತೆ. ನಮ್ಮ ಮನೇಲಿ ಸ್ವಲ್ಪ ಕಮ್ಮಿ ಅಂತ ಹೇಳಿ 1 ಸ್ಪೂನ್ ಖಾರದ ಪುಡಿ, 1 ಚಿಕ್ಕ ಸ್ಪೂನಷ್ಟು ಅರಿಶಿಣದ ಪುಡಿ, 1 ಟೇಬಲ್ ಸ್ಪೂನಷ್ಟು ಉಪ್ಪಿನ ಪುಡಿನ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಬೇಕು. ಒಂದು 15 ಮಿನಿಟ್ಸ್ ಇಡಬೇಕು. ಈ ಥರ ಚೆನ್ನಾಗಿ ಕಲಿಸ್ಬಿಟ್ಟು, ಇದಕ್ಕೂ ಅಷ್ಟೇ ಯಾವುದೇ ಥರ ನೀರು ಸೇರಿಸಿ ಕಲಿಸುವಂಥದ್ದಲ್ಲ, ಸುಮ್ಮನೆ ಜಸ್ಟ್ ಚಿಕನ್ ಮೇಲೆ ಪೌಡರ್ಸ್ನೆಲ್ಲ ಹಾಕಿ ಕಲಸಿಟ್ಬಿಡ್ಬೇಕು. ನೆಕ್ಸ್ಟ್ ಇವಾಗ ಒಂದು 15 ಮಿನಿಟ್ಸಲ್ಲಿ ಈ ಪೌಡರ್ನ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಪೆಪ್ಪರ್ 1.5 ಸ್ಪೂನಷ್ಟು, ಒಂದು ಅರ್ಧಕ್ಕೂ ಸ್ವಲ್ಪ ಕಮ್ಮಿ ಸೋಂಪು ಕಾಳು, ಜಾಸ್ತಿ ಹಾಕಿದ್ರೆ ಅದೇ ಫ್ಲೇವರ್ ಬರುತ್ತೆ. ಮತ್ತು ಇಲ್ಲಿ 1 ಸ್ಪೂನಷ್ಟು ಜೀರಿಗೆ, ಮೆಣಸು ಸ್ವಲ್ಪ ಕಮ್ಮಿ ಇತ್ತು ಅಂತ ಹೇಳಿ ಇನ್ನೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ ನಾನು. ಇದು 3 ಇಂಗ್ರೀಡಿಯೆಂಟ್ಸ್ ಹಾಕಬೇಕು. ಇದನ್ನ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು. ನಾನಿಲ್ಲಿ ಧನಿಯಾ ಆ್ಯಡ್ ಮಾಡಿಲ್ಲ, ಯಾಕಂದರೆ ನಾನು ಚಿಕನ್ ಕಲ್ಸೋಕ್ಕೇ ಹಾಕಿದ್ದೆ ಅಲ್ವಾ, ಸೊ ಹಾಗಾಗಿ ಇದು ಚೆನ್ನಾಗಿ ಚಿಟಪಟ ಅಂತ ಸೌಂಡ್ ಬರುತ್ತೆ ನೋಡಿ, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿಕೊಂಡು ಒಂದು ಕುಟಾಣಿಗೆ ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕಿದ್ದರೆ ಒಂದು ಸಣ್ಣ ಮಿಕ್ಸರ್ ಜಾರಲ್ಲೂ ಪೌಡರ್ ಮಾಡ್ಕೋಬೋದು, ಬಟ್ ಈ ಥರ ಕುಟ್ ಮಾಡಿದ್ರೆ ಆ ಟೇಸ್ಟು ಡಿಫ್ರೆಂಟಾಗಿರುತ್ತೆ. ಇದು ಈ ಥರನೂ ಮಾಡಿ ನೋಡಿ, ಮಿಕ್ಸರ್ ಜಾರಲ್ಲಿ ಪೌಡರ್ ಮಾಡ್ಕೊಂಡು ಮಾಡಿ ನೋಡಿ, ಆವಾಗ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ನೆಕ್ಸ್ಟ್ ಈಗ ನಾನಿಲ್ಲಿ 1 ಸ್ಪೂನಷ್ಟು ಬೆಣ್ಣೆ ಹಾಕ್ತಾಯಿದ್ದೀನಿ. ಬೆಣ್ಣೆನೇ ಹಾಕಬೇಕಾ ಅನ್ನೋದೇನಿಲ್ಲ, ಎಣ್ಣೆನೂ ಕೂಡ ಹಾಕೊಬೋದು. ನಮ್ಮ ಮನೇಲಿ ಬೆಣ್ಣೆ ಇತ್ತು ಅಂತ ಹೇಳಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಬೆಣ್ಣೆ ಮತ್ತು ಸ್ವಲ್ಪ ಎಣ್ಣೆನ ಹಾಕಿ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇಲ್ಲಿ ಒಗ್ಗರಣೆಗೆ ಅಂತ ಒಂದು 5-6 ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಶುಂಠಿ, ಒಂದು 5-6 ಎಷ್ಟು ಬೆಳ್ಳುಳ್ಳಿ, ಒಂದು ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಚ್ಚಿಟ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಬಿಸಿ ಆದಮೇಲೆ ನಾನೇನು ಸಣ್ಣಕ್ಕೆ ಹಚ್ಚಿಟ್ಟಿದ್ದೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಹಾಕಿ 1-2 ಸೆಕೆಂಡ್ಸ್ ಆದಮೇಲೆ ಶುಂಠಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಇವಾಗ ಸಣ್ಣಗೆ ಹಚ್ಚಿಟ್ಟಿದ್ದಂಥ ಮೆಣಸಿನ್ಕಾಯಿನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಎಣ್ಣೆಲಿ ಇದನ್ನು, ಯಾಕಂದರೆ ಖಾರ ಅಂದರೆ ಅಷ್ಟು ಖಾರ ಬರಲ್ಲ, ಇಲ್ಲ ಹಸಿ ಸ್ಮೆಲ್ ಬಂದುಬಿಡುತ್ತೆ. ನೆಕ್ಸ್ಟ್ ಇವಾಗ ಸಣ್ಣಗೆ ಹಚ್ಚಿಟ್ಟಿದ್ದಂಥ ಈರುಳ್ಳಿನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಶುಂಠಿ ಬೆಳ್ಳುಳ್ಳಿ ಇಷ್ಟ ಆಗಲ್ಲ ಅಂತ ಹೇಳಿದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಬೋದು, ಇಲ್ಲ ಏನಿಲ್ಲ ತಿಂತೀವಿ ಏನಿಲ್ಲ ಅಂತ ಹೇಳಿದ್ರೆ ಈ ಥರ ಸಣ್ಣದಾಗಿ ಹಚ್ಚಿಟ್ಕೊಂಡು ಮಾಡಿದ್ರೆ ಅದು ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾನು ಹಚ್ಚಿಟ್ಟಿದ್ದಂಥ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನ ಆ್ಯಡ್ ಮಾಡಿ ಅದನ್ನು ಒಂದು 2 ಮಿನಿಟ್ಸ್ ಈ ಥರ ಫ್ರೈ ಮಾಡಿಕೊಂಡು ಚೆನ್ನಾಗಿ, ನೆಕ್ಸ್ಟ್ ಈಗ ನಾನು ಕಲಸಿಟ್ಟಿದ್ದಂಥ ಚಿಕನ್ ಸೇರಿಸ್ತಾ ಇದ್ದೀನಿ. ಚಿಕನ್ ಸೇರಿಸಿ ಅದು ಚಿಕನ್ ಹಾಕಿಬಿಟ್ಟು, ಇಲ್ಲಿ ನಾನು ಉಪ್ಪು ಹಾಕಿರೋದು ಕ್ಲಿಪ್ಪು ಮಿಸ್ ಆಗಿದೆ ಅನಿಸುತ್ತೆ, ಸ್ವಲ್ಪನೇ, ಅಂದರೆ ಕಲಸಿಡೋಕ್ಕೂ ಸ್ವಲ್ಪ ಉಪ್ಪು ಹಾಕಿರ್ತೀವಿ, ಇಲ್ಲಿಗೂ ಒಂದು ಅರ್ಧ ಸ್ಪೂನಷ್ಟು ಮತ್ತು ಸಾಲ್ಟ್ ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಚಿಕ್ಕ ಗ್ಲಾಸಷ್ಟು ನೀರು ಹಾಕ್ಕೊಬೇಕು. ಜಾಸ್ತಿ ನೀರು ಹಾಕೋಕ್ಕೆ ಹೋಗಬಾರ್ದು, ಇದು ಸ್ವಲ್ಪ ಗ್ರೇವಿ ಥರ ಆಗಿಬಿಡುತ್ತೆ. ಡ್ರೈ ಬೇಕು ಅಂತ ಹೇಳಿದರೆ ಈ ಥರ ಚೂರೇ ನೀರು ಹಾಕ್ಬಿಟ್ಟು ಕುದಿಯೋಕ್ಕೆ ಬಿಡಬೇಕು. ಈ ಥರ ಕುದೀತಾ ಇರಬೇಕಾದ್ರೆ ಒಂದು 70% ಚಿಕನ್ ಬೆಂದಿದೆ ಅಂತ ಹೇಳಿದಾಗ, ಏನು ನಾನು ಆಲ್ರೆಡಿ ಆಗಲೇ ಕುಟಾಣಿಲಿ ಕುಟ್ಟಿಟ್ಟಿದ್ದೆ ಪೌಡರು, ಅದನ್ನು ಹಾಕಿಬಿಟ್ಟು ಒಂದೊಳ್ಳೆ ಮಿಕ್ಸ್ ಕೊಟ್ಟು
ಬೇಯೋಕ್ಕೆ ಅಂತ ಬಿಟ್ಬಿಡ್ಬೇಕು ಅದನ್ನು. ಮತ್ತೆ ಮತ್ತೆ ಈ ಥರ ಮಾಡೋಕ್ಕೆ ಹೋಗಬಾರ್ದು, ತಿರುವಾಗಿ ತರಬಾರ್ದು. ಒಂದು ಪ್ಲೇಟ್ ಮುಚ್ಚಿ ಬೇಯೋಕ್ಕೆ ಬಿಟ್ಬಿಟ್ಟೆ ನಾನು. ನೋಡಿ ಒಂದು 10 ನಿಮಿಷ ಆದಮೇಲೆ ಲಾಸ್ಟಲ್ಲಿ ನಾನೀಗ ಒಂದು ಸ್ವಲ್ಪ ಕಸ್ತೂರಿ ಮೆಂತಿನ ಹಾಕಿ ಒಂದು ಮಿಕ್ಸ್ ಮಾಡ್ತಾಯಿದ್ದೀನಿ. ಟೇಸ್ಟ್ ವೈಸ್ ಅಂತೂ ಸೂಪರಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ ನೀವು ನಿಮ್ಮ ಮನೇಲಿ. ಸಖತ್ತಾಗಿ ಬಂದಿತ್ತು. ಇದು ನಮ್ಮ ಮನೇಲಿ ಒಂದೇ ಟೈಮ್ಗೆಲ್ಲ ಖಾಲಿ ಆಗಿಬಿಡ್ತು. ಲಾಸ್ಟಲ್ಲಿ ಚೂರು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಒಂದು ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿದ್ರೆ ಮುಗೀತು. ಮತ್ತೆ ನಾನು ಸಿಗ್ತೀನಿ ಮತ್ತೊಂದು ವೀಡಿಯೋದಲ್ಲಿ. ಬಾಯ್ ಬಾಯ್. ಥ್ಯಾಂಕ್ ಯು.